ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ಚಳಿಗಾಲ ಮಳೆಗಾಲ ಶುರುವಾಗಿರೋದ್ರಿಂದ ತುಂಬ ಕೆಮ್ಮು ನೆಗಡಿ ಎಲ್ಲ ಬಂದಿರುತ್ತೆ. ಇದು ಗಣಿಕೆ ಸೊಪ್ಪು ನೋಡಿ ಎಷ್ಟು ಒಳ್ಳೇದಂದರೆ ಈ ಥರ ಇರುತ್ತೆ. ಕಾಶಿ ಸೊಪ್ಪು ಅಂತಾರೆ, ಗಣಿಕೆ ಸೊಪ್ಪು ಅಂತಾರೆ. ನಾನಿದು ಅಣ್ಣನ ಮನೇಲಿ ಬಿಡಿಸ್ತಿದ್ರು, ನಾನು ಹಾಗಾಗಿ ಒಂದು ಮುಷ್ಟಿ ತೊಗೊಂಡು ಬಂದೆ. ಇಡೀದು ನಾನು ಇನ್ನೊಂದು ಸರಿ ತೋರಿಸ್ತೀನಿ. ಅದರಲ್ಲಿ ಸಣ್ಣ ಸಣ್ಣ ಹೂವು ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಇದರಲ್ಲಿ ಟೊಮೊಟೊ ಥರ ಸಣ್ಣ ಸಣ್ಣ ಕಾಯಿ ಬಿಟ್ಟಿರುತ್ತೆ, ಕಾಯು ತಿಂತಾರೆ. ಮತ್ತು ನೋಡಿ ಈ ಥರ ಹೂವು ಆಗಿರುತ್ತೆ, ಇಲ್ಲಿ ಸಣ್ಣ ಹೂವು ಇದೆ ನೋಡಿ, ಈ ಥರ ಹೂವು ಇರುತ್ತೆ. ನಾನು ಒಂದು ಮುಷ್ಟಿ ಗಣಿಕೆ ಸೊಪ್ಪು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕದು, ಒಂದು ಚಿಕ್ಕದು ಈರುಳ್ಳಿ ತೊಗೊಂಡಿದ್ದೀನಿ, 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ 4 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ, ಸ್ವಲ್ಪ ತೊಗರಿಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಇಷ್ಟು ಬೇಕಿದ್ದಕ್ಕೆ. ಇವಾಗ ಎಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ನೋಡಿ ಈ ಕುಕ್ಕರ್ಗೆ ಹಾಕ್ಕೊಳ್ಳೋಣ, ಪ್ರತಿಯೊಂದೂ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಇದು ನೋಡಿ ಬಾಣ್ತಿದ್ದೀರ್ಗಂತೂ ತುಂಬ ಒಳ್ಳೆಯದಿದು. ಬಾಣ್ತಿದ್ದೀರಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಲು ಜಾಸ್ತಿ ಆಗುತ್ತೆ, ನೆಗಡಿ ಆಗಲ್ಲ. ಮತ್ತು ಈ ಥಂಡಿಗಾಲಕ್ಕಂತೂ ಇದು ನಿಜ. ಇದ್ರದ್ದು ಪಲ್ಯ ಆಗಲಿ ಏನಾದರೂ ಆಗಲಿ ಬಳಸಿ ತುಂಬ ಕಡಿಮೆಗೂ ಸಿಗುತ್ತೆ. 20 ರೂಪಾಯಿಗೆ 4 ಕಟ್ಟು ಕೊಟ್ಟಿದ್ರು, ದಪ್ಪ ಕಟ್ಟು 4 ಕೊಟ್ಟಿದ್ರು. ಕಡಿಮೆನೂ ಇದೆ ಮತ್ತು ಕೈಗೆ ಸಿಗುತ್ತೆ. ತುಂಬ ಒಳ್ಳೇದು ಈ ಸೊಪ್ಪು. ಸ್ವಲ್ಪ ನೀರು ಹಾಕೋಣ, ಜಾಸ್ತಿ ಬೇಡ. ಹಾಕ್ಕೊಂಡು ಇದು 2 ವಿಷಲ್ ಬರಲಿ. 2 ವಿಷಲ್ ಬರೋವರೆಗೂ ನಾವು ಬೇಯಿಸ್ಕೊಳ್ಳೋಣ. ಇದನ್ನು ಇದು ಬರಲಿ, ಆಮೇಲೆ ಸಿಗ್ತೀನಿ ನಾನು ನಿಮಗೆ ಮುಂದೆ. ನೋಡಿ ಪ್ರೆಷರ್ ಹೋಗಿದೆ. ನಾನೆಲ್ಲ ವಿಡಿಯೋದಲ್ಲೂ ಹೇಳ್ತೀನಿ, ನಿಧಾನವಾಗಿ ತೆಗಿರಿ. ಯಾಕಂದರೆ ನಾನೊಂದು ಸರಿ ಅನುಭವಿಸಿದ್ದೀನಿ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಕುಕ್ಕರ್ ಮುಚ್ಚಳನ ನಿಧಾನವಾಗಿ ತೆಗಿರಿ, ಪ್ರೆಷರೆಲ್ಲ ಹೋದ್ಮೇಲೆ ತೆಗಿರಿ ಅಂತ. ನೋಡಿ ಎಲ್ಲ ಹದವಾಗಿ ಬೆಂದಿದೆ ನೋಡಿ. ಇವಾಗ ಇದನ್ನು ರುಬ್ಕೊಳ್ಳೋಣ. ನೈಸಾಗಿ ರುಬ್ಬಾರ್ದು, ತರಿಯಾಗಿ ರುಬ್ಬಬೇಕು. ಒಂದು ನಾವು ಒರಳ್ಕಲ್ಲಲ್ಲಿ ರುಬ್ಬಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನನಗೆ ತುಂಬ ಇಷ್ಟ ಒರಳ್ಕಲ್ಲಲ್ಲಿ ರುಬ್ಬೋದು. ಕೆಲವೊಂದು ರುಬ್ತೀನಿ ಅಷ್ಟೇ, ತುಂಬ ಎಲ್ಲ ರುಬ್ಬಲ್ಲ. ನೀವು ಆಮೇಲೆ ಎಲ್ಲ ಇದರಲ್ಲೇ ಮಾಡ್ತೀರಾ ಅಂತ ಕೇಳಬೇಡಿ. ಯಾರ್ಯಾರು ಒರಳ್ಕಲ್ಲಲ್ಲಿ ರುಬ್ತೀರಾ ನನಗೆ ಕಮೆಂಟಲ್ಲಿ ಹೇಳಿ. ಇದನ್ನ ಇವಾಗ ನೋಡಿ, ನೀರು ಬೇಡ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಅಲ್ವಾ. ನೋಡಿ ಪುಟ್ಟು ಒರಳ್ಕಲ್ಲಿದೆ. ನಾನು ತುಂಬ ಮಾಡ್ತೀನಿ ಒರಳ್ಕಲ್ಲಲ್ಲಿ. ನಾನು ತುಂಬ ಒರಳ್ಕಲ್ಲು ಪುಟ್ಟೋಕಲ್ಲು ತುಂಬ ಇಷ್ಟ ನನಗೆ. ಯಾವಾಗಾದರೂ ನನಗೆ ಟೈಮ್ ಇತ್ತು ಅಂತ ಅಂದಾಗ ನಾನು ಮಾಡ್ಕೊಳ್ತೀನಿ. ಯಾಕಂದರೆ ಯೂಟ್ಯೂಬ್ ಅಂದಮೇಲೆ ನಿಮಗೂ ಗೊತ್ತು, ಟೈಮ್ ಇರಲ್ಲ. ಟೈಮ್ ಇದ್ದಾಗ ಮಾಡ್ಕೊಳ್ತೀನಿ. ಇದು ಆಮೇಲೆ ತರ್ತರಿ ಆಗಬೇಕು, ನೈಸ್ ಆಗಬಾರ್ದು. ಅದಕ್ಕೋಸ್ಕರ ಇದು ಆಮೇಲೆ ಹಾಕ್ಕೊಡೋಣ. ನೋಡಿ ನಾನು ನೀರು ಬಸ್ತಿಲ್ಲ, ಆದ್ರೂ ನೋಡಿ ಅಷ್ಟು ನೀರಿಲ್ಲ. ನಾನು ಸ್ವಲ್ಪ ಚೂರು ನೀರು ಹಾಕ್ಕೊಂಡಿರೋದಷ್ಟೇ. ಆಮೇಲೆ ಯಾಕಂದರೆ ನಾವು ಒಳಕಲ್ಲೆಲ್ಲ ತೊಳೆದು ನೀರು ಹಾಕ್ಕೊಳ್ತೀವಲ್ಲ, ಅದೇನ ಬಿಸಿ ಇದೆ, ಅದೇನಾಗುತ್ತೆ ನೀರಾಗೋಗುತ್ತೆ. ನಾವು ಮುದ್ದೆಗೆ ಮಾಡೋದ್ರಿಂದ ಇದು ಗಟ್ಟಿ ಇರಬೇಕು, ಸ್ವಲ್ಪ ತುಂಬ ನೀರು ಇರಬಾರ್ದು. ಯಾರ್ಯಾರು ಒರಳ್ಕಲ್ಲು ಇಷ್ಟ, ನನ್ನ ಮನೆ ಒರಳ್ಕಲ್ಲು ಇಷ್ಟ ಆಯ್ತಾ ಅಂತ ನನಗೆ ಹೇಳಿ. ನನಗಂತೂ ನಿಜವಾಗ್ಲೂ ತುಂಬ ಈ ಥರ ಎಲ್ಲ ಮಾಡಬೇಕು ಅಂತ ಅಂದರೆ ತುಂಬ ಇಷ್ಟ ನನಗೆ. ತುಂಬ ನೈಸ್ ಆಗೋದು ಬೇಡ. ಮತ್ತು ಗಣಿಕೆ ಸೊಪ್ಪು ತುಂಬ ಅಂದರೆ ತುಂಬ ಒಳ್ಳೆಯದು. ಗಣಿಕೆ ಸೊಪ್ಪು ಅಂತಾರೆ, ಕಾಶಿ ಸೊಪ್ಪು ಅಂತಾರೆ. ತುಂಬ ಅಂದರೆ ತುಂಬ ಒಳ್ಳೆಯದು. ಸ್ವಲ್ಪ ಎಲ್ಲ ಬಾಯಿಗೆ ಸಿಗೋ ಥರ ಇರಬೇಕು. ಯಾವುದೇ ಆಗಲಿ ನೀವು ತರಕಾರಿನೂ ಅಷ್ಟೇ ಜಾಸ್ತಿ ಬೇಯಿಸಬಾರ್ದು. ಇದಂತೂ ತುಂಬ ಎಷ್ಟು ಒಳ್ಳೆಯದು ಅಂದರೆ ಆ ಗಣಿಕೆ ಸೊಪ್ಪಿನ ಬಗ್ಗೆ ಹೇಳೋಕ್ಕೆ ಅಸಾಧ್ಯ, ಅಷ್ಟು ಕೆಮ್ಮಿಗೆ ಒಳ್ಳೆಯದು. ಈ ಥಂಡಿಗಾಲ ಮಳೆಗಾಲದಲ್ಲಂತೂ ನಿಜವಾಗ್ಲೂ ಇದು ಉಪಯೋಗಿಸ್ಲೇಬೇಕು ಈ ಸೊಪ್ಪನ್ನ. ನಾನು ಇದು ಸ್ವಲ್ಪ ಇದಿತ್ತಲ್ಲ, ಇದು ಹಾಕ್ಕೊಂಡ್ಬಿಡ್ತೀನಿ. ಯಾಕಂದರೆ ಇದರಲ್ಲಿ ಬೇಳೆ ಟೊಮೊಟೊ ಎಲ್ಲ ಇದೆ.
ಸ್ವಲ್ಪ ಇವಾಗ ನೀರು ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ರುಬ್ಕೊಳ್ಬೇಕು. ಯಾಕಂದರೆ ನಂದು ಆಯ್ತಿದ್ದು ರುಬ್ಬಿ, ಅದಕ್ಕೆ ಲಾಸ್ಟಲ್ಲಿ ಅದು ಹಾಕ್ಕೊಂಡಿದ್ದೀನಿ. ಆಗೆಲ್ಲ ಒಳ್ಕಲ್ಲಲ್ಲೇ ರುಬ್ಬಿ ಮಾಡ್ತಾಯಿದ್ರು ಪ್ರತಿಯೊಂದು. ನಾವು ಊರಲ್ಲಿ ಇರಬೇಕಾದ್ರೆ ದೊಡ್ಡ ಒಳ್ಕಲ್ಲು ನಮ್ಮ ಅಜ್ಜಿ ಮನೆಯದ್ದು ಇದಾಯಿತು, ಇದು ತೆಗಿತೀನಿ. ತುಂಬ ದೊಡ್ಡ ಒಳ್ಕಲ್ಲು, ಎಷ್ಟು ದೊಡ್ಡದಂದರೆ ಹಳ್ಳಿ ಕಡೆ ಗೊತ್ತಿರುತ್ತೆ ನಿಮಗೆ. ಅದು ನಮ್ಮದು ಉಡುಪಿಲಂತೂ ಹೀಗೆ ರುಬ್ಬೇಕಿತ್ತು. ನಾವು ಇದನ್ನು ಗುಂಡು ಹಿಡಿದ್ರೆ ಹೀಗೆ ಬರಬೇಕಿತ್ತು, ಅಷ್ಟು ದೊಡ್ಡದು ಒಳ್ಕಲ್ಲು ಇದ್ದಿತ್ತು. ತುಂಬ ನೆನಪಾಗತ್ತೆ ಅದೆಲ್ಲ. ನೋಡಿ ಇಷ್ಟು ತರ್ತರಿ ಆದರೆ ಸಾಕು, ತುಂಬ ನೈಸ್ ಆಗಬಾರ್ದು ಮಸೊಪ್ಪು. ನಾನು ಇದರಲ್ಲೇ ತಗೊಳ್ತೀನಿ, ತುಂಬ ಪಾತ್ರೆ ಮಾಡ್ಕೊಳ್ಳೋದು ಬೇಡ. ನಾನು ಇದರಲ್ಲೇ ಕುದಿಸ್ಕೊಂಡು, ಕುದಿಯೋದು ಬೇಡ. ಇದು ಮುಂದೆ ಹೇಗೆ ಅಂತ ಹೇಳ್ತೀನಿ ನಾನು. ಎಲ್ಲ ಬೆಂದಿರೋದಲ್ವ, ಹಾಗಾಗಿ ಕುದಿಬಾರ್ದು, ಮಸೊಪ್ಪು ಕುದಿಬಾರ್ದು. ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎಲ್ಲ ಸಾರನ್ನು ಕುದಿಸ್ಬೇಕು ಅಂತಾರೆ, ಆದರೆ ಈ ಸಾರನ್ನ ಕುದಿಸ್ಬಾರ್ದು. ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಗಟ್ಟಿ ಇರಬೇಕದು. ಈ ಸಾರನ್ನೇನಾದರೂ ಕುದಿಸಿದ್ರೆ ನೀವು ಸಾರದು ಟೇಸ್ಟೇ ಹೋಗ್ಬಿಡುತ್ತೆ. ಕುದಿಸ್ಬೇಡಿ. ನೋಡಿ ನಮ್ಮ ಕಡೆ ಎಲ್ಲ ತೆಂಗಿನ ಚಿಪ್ಪು ಇಟ್ಕೊಂಡಿರ್ತಾರೆ, ಕರ್ಟ. ಇದು ಈಗ ತೆಗಿಯೋದಕ್ಕೆ, ನೋಡಿ ಈಗ ತೆಗಿಯೋದಕ್ಕೆ ತೆಂಗಿನ ಚಿಪ್ಪು ಇಟ್ಕೊಂಡಿರ್ತಾರೆ. ನಾನು ಇದೊಂದು ಪ್ಲಾಸ್ಟಿಕ್ ಬೌಲ್ ಇಟ್ಕೊಂಡಿದ್ದೀನಿ. ನೋಡಿ ಇದನ್ನು ಫುಲ್ ಇನ್ನೊಂದ್ಸರಿ ತೊಳೆದು ಬಿಡ್ತೀನಿ. ಒಂದು ಒಣಗಿದ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡ್ತೀನಿ. ನೋಡಿ ನನ್ನ ಒಳ್ಕಲ್ಲು ಆ ಜಾಗದಲ್ಲಿ ಹೋಯ್ತು. ಚಿಕ್ಕ ಮನೆ ಆದ್ರೂ ಎಲ್ಲ ನನಗೇನೇನು ಬೇಕು ಎಲ್ಲ ಇಟ್ಕೊಂಡಿದ್ದೀನಿ. ನೋಡಿ ಕುದಿಯೋಕ್ಕಿಡೋಣ. ನಾನು ಹೇಳ್ದಂಗೆ ಈ ಸಾರನ್ನ ಮಾತ್ರ ಕುದಿಸ್ಬೇಡಿ. ಒಂದು ಕುದಿ ಬರ್ತಾ ಇದೆ ಅಂದಂಗೆ ಆಫ್ ಮಾಡಬೇಕು ಅಷ್ಟೇ. ತುಂಬ ಕುದಿಸಿದ್ರೆ ಸಾರಿಂದು ಟೇಸ್ಟೇ ಹೋಗ್ಬಿಡುತ್ತೆ. ಈ ಕಡೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ ನಾನು ಕೊಬ್ಬರಿ ಎಣ್ಣೆ ಬಳಸೋದು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ. ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿದೆ. ಈ ಥರ ಗಟ್ಟಿಯಾಗಿರುತ್ತಲ್ಲ, ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ತುಂಬ ಇಷ್ಟ ನನಗೆ ಈ ಥರ ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿರೋದು. ನೋಡ್ತಾ ಇದ್ರೆ ಅದು ಪ್ಯೂರ್ ಇರಬೇಕು, ಆ ಥರ ಅಲ್ಲ. ಇದು ನಾನು ತರಿಸಿರೋದು ಊರಿಂದ, ಹಾಗಾಗಿ ಪ್ಯೂರ್ ಇದೆ. ನಂಗೆ ತುಂಬ ಇಷ್ಟ. ಎಷ್ಟು ತಿಂತೀನಿ ಗೊತ್ತಾ ಕೊಬ್ಬರಿ ಎಣ್ಣೆ, ಕೊಬ್ಬರಿ ಬೆಲ್ಲ ದಿನ ತಿಂತೀನಿ ನಾನು. ತುಂಬ ಒಳ್ಳೆಯದು, ಒಳ್ಳೆ ಫ್ಯಾಟ್ ಅದು. ನೋಡಿ ನಾವು ಈಗ ಉಪ್ಪು ಹಾಕ್ಕೊಳ್ಳಿ. ನೋಡಿ ಇದು ಪಿಂಕ್ ಸಾಲ್ಟು, ಸ್ವಲ್ಪ ಹಾಕ್ಕೊಳ್ಳಿ. ಉಪ್ಪು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಬಳಸಿ. ತುಂಬ ಉಪ್ಪು ತಿನ್ನಬೇಡಿ. ಉಪ್ಪು ತಿಂದರೆ ಬಿ ಪಿ ಆಗುತ್ತೆ ಮತ್ತು ದಪ್ಪ ಆಗ್ತಾರೆ. ನೋಡಿ ಇದು ಕುದೀತಾ ಇದೆ. ನಾನು ಹೀಗಿಟ್ಕೊಂಡು, ಇಲ್ಲಾಂದರೆ ಎಲ್ಲ ಕಡೆನೂ ಎಗರುತ್ತೆ. ಅದಕ್ಕೆ ಒಂದು ಒಗ್ಗರಣೆಗಂತಲೇ ಒಂದು ತಟ್ಟೆ ಇಟ್ಕೊಂಬಿಟ್ಟಿದ್ದೀನಿ, ಇಲ್ಲಾಂದರೆ ಸ್ಟವ್ ಎಲ್ಲ ಗಲೀಜಾಗುತ್ತೆ. ಇಷ್ಟು ಕುದಿ ಬಂದರೆ ಆಫ್ ಮಾಡ್ಕೊಳ್ಳೋದು. ನಮ್ಮದು ಗಂಟಿಗೆ ಸೊಪ್ಪಿನ ಮಸೊಪ್ಪು ಸಾರು ರೆಡಿ ಆಯಿತು. ಗಂಟಿಗೆ ಸೊಪ್ಪಿನ ಮಸೊಪ್ಪು ತಿನ್ನೋಕ್ಕೆ ಸಿದ್ಧ. ಎಷ್ಟು ಒಳ್ಳೆಯದು ಅಂತ ಅಂದರೆ, ಕೆಮ್ಮು, ನೆಗಡಿ, ಕಫ ಪ್ರತಿಯೊಂದು ಹೋಗುತ್ತೆ. ಆದರೆ ಇಷ್ಟೇ ನೈಸ್ ಮಾಡಬೇಕಿದು. ತರ್ತರಿ ಇರಬೇಕು, ಈ ಥರ ಸಿಗಬೇಕು. ನೋಡಿ ನಾನು ಒಳ್ಕಲ್ಲಲ್ಲಿ ರುಬ್ಬಿದ್ದು ತರ್ತರಿ ಇರಬೇಕು. ಇದು ನೀವು ಮುದ್ದೆಗಾದರೂ ಆಗುತ್ತೆ, ಅನ್ನಕ್ಕಾದರೂ ಆಗುತ್ತೆ. ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ತರ್ತರಿ ರುಬ್ಬಿ ಮತ್ತು ಈ ಸಾರನ್ನ ಕುದಿಸ್ಬಾರ್ದು. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಧನ್ಯವಾದಗಳು. ಥ್ಯಾಂಕ್ ಯು.